ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಎಕನಾಮಿಕ್ಸ್ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಾಗಿ 2026-27 ಎಕ್ಸಾಮ್ಗೆ ಏನು ಪ್ರಿಪರೇಷನ್ ನಡೆಸ್ತಾ ಇದ್ದೀರಿ, ನಿಮಗೆ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಾಗಿ 10 LBA ಟೆಸ್ಟ್ಗಳನ್ನು ಮಾಡ್ತಾ ಇದ್ದಾರೆ, ಘಟಕ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಘಟಕ ಪರೀಕ್ಷೆ 1ರ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದರೆ ಅದಕ್ಕೆ ಉತ್ತರಗಳೇನು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಎಲ್ಲದಕ್ಕಿಂತ ಬಹುಮುಖ್ಯವಾಗಿ ಒಂದು ಇಂಪಾರ್ಟೆಂಟ್ ನಿಮಗೆ ಇನ್ಫಾರ್ಮೇಷನ್ ಏನು ಅಂತ ಹೇಳಿದ್ರೆ, ಈ ವರ್ಷ ಆನ್ಯುವಲ್ ಎಕ್ಸಾಮ್ ಅನ್ನ ಬರಿತಾ ಇರುವಂತಹ ಫಸ್ಟ್ PUC ಮಕ್ಕಳು ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂತಹ ಕ್ವಶನ್ ಬ್ಯಾಂಕ್ ಏನಿದೆ, ಆ ಕ್ವಶನ್ ಬ್ಯಾಂಕ್ ಅಲ್ಲಿ ಇರುವಂತಹ ಕ್ವಶನ್ಸ್ ಗಳಿಗೆ ನೀವು ರೆಡಿ ಆಗಬೇಕು. ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಕೊಟ್ಟಿದ್ದಾರೆ. ಪ್ರತಿಯೊಂದು ಅಧ್ಯಾಯದಲ್ಲೂ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ, ಅದು ಬಹು ಆಯ್ಕೆ ಆಗಿರ್ಬೋದು, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, 1 ಅಂಕ, 2 ಅಂಕ, 4 ಅಂಕದ ಲೆಕ್ಕಗಳು, 6 ಅಂಕದ ಲೆಕ್ಕಗಳು, 4 ಮತ್ತು 6 ಅಂಕದ ಥಿಯರಿ ಪ್ರಶ್ನೆಗಳು, ಹಾಗೂ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್, ಕಾರ್ಯಭಾರ ಆಧಾರಿತ ಪ್ರಶ್ನೆಗಳು. ಇದೆಲ್ಲ ಯಾವ್ಯಾವ ಅಧ್ಯಾಯದಲ್ಲಿ ಏನೇನು ಬರುತ್ತೆ ಅಂತ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ನನ್ನ ಚಾನಲ್ನ ಫಾಲೋ ಮಾಡಬೇಕು. ಆಲ್ರೆಡಿ ನಿಮ್ಮ ಎಕನಾಮಿಕ್ಸಿಗೆ ಸಂಬಂಧಪಟ್ಟಾಗೆ ಈ 6 ವರ್ಷಗಳಲ್ಲಿ ಸಾಕಷ್ಟು ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲ್ಗೆ. ಆದರೆ ಈ ವರ್ಷ ಓದ್ತಾ ಇರುವಂತಹ ಮಕ್ಕಳಿಗೆ 2026-27 ಅಂತಲೇ ಪ್ಲೇ ಲಿಸ್ಟನ್ನ ಏನು ಕ್ರಿಯೇಟ್ ಮಾಡಿರ್ತೀನಿ, ಈ ಹಿಂದೆ ಹಾಕಿರುವಂಥ ವೀಡಿಯೋಸ್ಗಳು ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಅದೇ ಲೆಕ್ಕಗಳು ಅದೇ ರೀತಿ ಇರುತ್ತೆ, ಅದೇ ಥಿಯರಿ ಟಾಪಿಕ್ಕು. ಆದರೆ ಎಕ್ಸ್ಟ್ರಾ ಒಂದಿಷ್ಟು ಪ್ರಶ್ನೆಗಳನ್ನ ಈ ಸಲ ಸೇರಿಸಿದ್ದಾರೆ, ಥಿಯರಿ ಪ್ರಶ್ನೆಗಳು ಅದು ಕೂಡ. ಹಾಗಾಗಿ ಈ ವರ್ಷ ಪ್ರಥಮ PUCಯನ್ನು ಸ್ಟಡಿ ಮಾಡ್ತಾ ಇರುವಂತಹ ಮಕ್ಕಳು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನನ್ನ ಚಾನಲಲ್ಲಿ ಬರುವಂತಹ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸು, ನಿಮಗೆ ಎಕನಾಮಿಕ್ಸು ಎಷ್ಟು ಪಾಠಗಳು ಇದೆಯೋ ಅಷ್ಟು ಪಾಠದ ಎಲ್ಲ ಬಹುಮುಖ್ಯ ಪ್ರಶ್ನೆಗಳನ್ನು ನಾನು ಕ್ಲಾಸ್ ಹಾಕ್ತಾ ಹೋಗ್ತೀನಿ. ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನ ಫಾಲೋ ಮಾಡಿ. ಯಾರಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನಿಂದ ನಿಮಗೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸು ಯೂಟ್ಯೂಬು, ಇನ್ಸ್ಟಾಗ್ರಾಮು 2 ಕಡೆನೂ ಕೂಡ ಶೋ ಆಗ್ತಾ ಇರುತ್ತೆ, ಅಪ್ಲೋಡ್ ಆಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಹಾಗಾಗಿ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಇವಾಗ ಇಲ್ಲಿ ಕೊಟ್ಟಿರುವಂತಹ ಕ್ವಶನ್ ಪೇಪರಲ್ಲಿ ಏನೇನು ಕ್ವಶನ್ಸ್ ಇದೆ ನೋಡ್ತಾ ಹೋಗೋಣ. ಫಸ್ಟು ಬಹು ಆಯ್ಕೆ ಪ್ರಶ್ನೆಗಳು. ದೈನಂದಿನ ಜೀವನ ವ್ಯವಹಾರಗಳಲ್ಲಿ ಮಾನವನ ಅಧ್ಯಯನದ ಸುತ್ತ ಈ ವಿಷಯವು ಸುತ್ತುತ್ತದೆ. ದಿನನಿತ್ಯ ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ವಿಷಯ ಸುತ್ತುತ್ತಾನೇ ಇರುತ್ತೆ ಅಂತ ಹೇಳಿದ್ರೆ ಅದು ಅರ್ಥಶಾಸ್ತ್ರ. ಯಾಕಂತ ಹೇಳಿದ್ರೆ ನಾವು ಅರ್ಥಶಾಸ್ತ್ರ ಅಂತ ಹೇಳಿದ್ರೇನೆ ನಮ್ಮ ಮಾನವನ ಜೀವನ ಹೇಗಿರುತ್ತೆ, ದೈನಂದಿನ ಚಟುವಟಿಕೆಗಳು ಹೇಗಿರುತ್ತೆ, ನಮ್ಮ ಬಯಕೆಗಳು ಹೇಗಿರುತ್ತೆ, ಸಂಪನ್ಮೂಲಗಳ ಬಗ್ಗೆ ಆಗಿರ್ಬೋದು, ಇದೆಲ್ಲವನ್ನ ನಾವು ಅಧ್ಯಯನ ಮಾಡೋದ್ರಿಂದ ನಮ್ಮ ದೈನಂದಿನ ಜೀವನದಲ್ಲಿ ವ್ಯವಹಾರಗಳಲ್ಲಿ ಮಾನವನ ಅಧ್ಯಯನದ ಸುತ್ತುವಂಥ ಒಂದು ವಿಷಯ ಅರ್ಥಶಾಸ್ತ್ರ ಆಗಿರುತ್ತೆ. ಸ್ವಾತಂತ್ರ್ಯ ನಂತರ ಮೊದಲ ಜನಗಣತಿ ನಡೆದ ವರ್ಷ ಯಾವುದು ಅಂತ ಹೇಳಿದ್ರೆ 1951. ಹಾಗೆ ಬಿಟ್ಟ ಸ್ಥಳ ಪ್ರಶ್ನೆಗಳನ್ನ ಕೇಳಿದರೆ, ನೀವು ಲಾಭಕ್ಕಾಗಿ ಸರಕುಗಳನ್ನು ಮಾರಾಟ ಮಾಡಿದಾಗ ನಿಮ್ಮನ್ನ ಏನಂತ ಕರಿತೀವಿ? ಮಾರಾಟಗಾರ ಅಂತ ಕರಿತೀವಿ. NSSOದ ತ್ರೈಮಾಸಿಕ ಪತ್ರಿಕೆಯನ್ನ ಏನಂತ ಕರಿತೀವಿ? ಸರ್ವೇಕ್ಷಣ ಅಂತ ಕರಿತೀವಿ. ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ವೈಯಕ್ತಿಕ ಸಂದರ್ಶನ ಅಧಿಕ ವೆಚ್ಚ ಆಗಿರುತ್ತೆ, ದೂರವಾಣಿ ಸಂದರ್ಶನ ಸಾಪೇಕ್ಷವಾಗಿ ಕಡಿಮೆ ವೆಚ್ಚ ಇರುತ್ತೆ, ಜನಗಣತಿ ಎಲ್ಲಾ ವ್ಯಕ್ತಿಗಳನ್ನು ಸಹ ಒಳಗೊಂಡಿರುತ್ತೆ. ಆಹಾರೇತರ ಬೆಳೆಗೆ ಒಂದು ಉದಾಹರಣೆ ನೀಡಿ ಅಂತ ಹೇಳಿದರೆ ರೇಷ್ಮೆ ಮತ್ತು ಹತ್ತಿ ಅಂತ ಬರೀಬಹುದು. ಚಲಕ ಎಂದರೇನು ಅಂತ ಕೇಳಿದರೆ ಕಾಲದಿಂದ ಕಾಲಕ್ಕೆ ಬದಲಾಗುವಂತಹ ಮೌಲ್ಯವನ್ನ ನಾವು ಚಲಕ ಅಂತ ಕರಿತೀವಿ. ಅದೇ ರೀತಿ ಭಾಗ B ಯಲ್ಲಿ ಕೇಳಿರುವಂತಹ 2 ಅಂಕದ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ, ಸಂಖ್ಯಾಶಾಸ್ತ್ರವನ್ನು ಬಳಸಲ್ಪಡುವ ಯಾವುದಾದರೂ 2 ವಿಷಯಗಳನ್ನು ಬರೆಯಿರಿ ಅಂತ ಹೇಳಿದರೆ, ಸಂಖ್ಯಾಶಾಸ್ತ್ರವನ್ನ ಅಧ್ಯಯನ ಮಾಡುವಂಥದ್ದು ಅಥವಾ ಬಳಸಲ್ಪಡುವಂತಹ 2 ವಿಷಯಗಳು ಯಾವುದು ಅಂತ ಹೇಳಿದ್ರೆ, ಒಂದು ಅರ್ಥಶಾಸ್ತ್ರ, ಇನ್ನೊಂದು ವಾಣಿಜ್ಯ ಶಾಸ್ತ್ರ. ಓಕೆನಾ. ನೆಕ್ಸ್ಟು 2ನೇ ಪ್ರಶ್ನೆ, ಯಾವುದಾದರೂ 2 ಆರ್ಥಿಕ ಸಮಸ್ಯೆಗಳನ್ನು ಹೆಸರಿಸಿ ಅಂತ ಕೇಳಿದರೆ ವಿದ್ಯುತ್ ಶಕ್ತಿಯ ಅಭಾವ ಬರಿಬಹುದು, ನೀರಿನ ಕೊರತೆ ಬರಿಬಹುದು. ನೆಕ್ಸ್ಟು ಮುಂದಿನ ಪ್ರಶ್ನೆ, ದತ್ತಾಂಶದ 2 ಮೂಲಗಳನ್ನು ಹೆಸರಿಸಿ ಅಂತ ಹೇಳಿದರೆ ಪ್ರಾಥಮಿಕ ದತ್ತಾಂಶ ಹಾಗೆ ಮಾಧ್ಯಮಿಕ ದತ್ತಾಂಶ ಅಂತ ಬರಿಬೇಕು. ಮುಂದಿನ ಪ್ರಶ್ನೆ, ಪೈಲಟ್ ಸಮೀಕ್ಷೆ ಅಂತ ಹೇಳಿದ್ರೆ ಏನು ಅಂತ ಕೇಳಿದರೆ, ಪೈಲಟ್ ಸಮೀಕ್ಷೆಯ ಅರ್ಥ ನೀಡಿ ಅಂತ ಕೇಳಿದರೆ ನೀವು ಇದಕ್ಕೆ ಅರ್ಥವನ್ನ ಬರೆಯುವಾಗ ಸಿದ್ಧಪಡಿಸಿದ ಒಂದು ಪ್ರಶ್ನಾವಳಿಯನ್ನು ಒಂದು ಸಣ್ಣ ಗುಂಪಿನೊಂದಿಗೆ ಪರೀಕ್ಷಿಸಿ ನೋಡುವುದಕ್ಕೆ ಪೈಲಟ್ ಸಮೀಕ್ಷೆ ಅಥವಾ ಪೂರ್ವಭಾವಿ ಪರೀಕ್ಷೆ ಎನ್ನುತ್ತೇವೆ ಅನ್ನೋದನ್ನ ಬರೀಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆಯಲ್ಲಿ ಕೇಳಿರುವಂಥದ್ದು ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದು ಹಳ್ಳಿಯಲ್ಲಿ 200 ರೈತರಿದ್ದು ಬೆಳೆ ವಿಧಾನವನ್ನು ಕಂಡುಹಿಡಿಯುವ ಬಗ್ಗೆ ಒಂದು ಅಧ್ಯಯನ ನಡೆಸಲಾಯಿತು. ಅವರಲ್ಲಿ 50 ರೈತರನ್ನು ಸಮೀಕ್ಷೆ ಮಾಡಲಾಗಿ 50% ಮಾತ್ರ ಗೋಧಿ ಬೆಳೆಯಲಾಗಿತ್ತು. ಜನಸಂಖ್ಯೆ ಮತ್ತು ಮಾದರಿಗಳ ಗಾತ್ರವೇನು ಅಂತ ಕೇಳಿದರೆ, ಜನಸಂಖ್ಯೆ ಎಲ್ಲ 200 ಕೃಷಿ ಕ್ಷೇತ್ರಗಳು, ಮಾದರಿ 50 ಕೃಷಿ ಕ್ಷೇತ್ರಗಳು. ಓಕೆನಾ. ನೆಕ್ಸ್ಟ್ ಭಾಗ C ಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು, ಸಂಖ್ಯಾತ್ಮಕ ವಿಧಾನಗಳು ಸಾಮಾನ್ಯ ಜ್ಞಾನಕ್ಕೆ ಪರ್ಯಾಯವಲ್ಲ, ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಹೇಳಿದರೆ ಪಾಸ್ ಮಾಡಿ ಬರ್ಕೊಳ್ಳಿ. ಇದು ನನ್ನ ಸ್ಟೂಡೆಂಟೇ ಬರೆದಿರುವಂತಹ ನೋಟ್ಸು. ಈ ಒಂದು ಉತ್ತರ ನಿಮಗೆ ಓದ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿದ್ರೆ ನೀವು ಫಾಲೋ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರ ಇರುವಂತಹ ಉತ್ತರವನ್ನೇ ನೀವು ಬರೀಬಹುದು. ಓಕೆನಾ. ನೆಕ್ಸ್ಟ್ 2ನೇ ಪ್ರಶ್ನೆ, ಲಾಟರಿ ವಿಧಾನವು ಯಾವಾಗಲೂ ಅನಿಶ್ಚಿತ ಮಾದರಿಯನ್ನು ನೀಡುತ್ತದೆಯೇ? ವಿವರಿಸಿ ಅಂತ ಹೇಳಿದರೆ ಹೌದು ಅಂತ ಹೇಳಿ ಶುರು ಮಾಡಬೇಕು. ಹೌದು, ಲಾಟರಿ ವಿಧಾನವು ಯಾವಾಗಲೂ ಅನಿಶ್ಚಿತ ಅಥವಾ ಯಾದೃಚ್ಛಿಕ ಮಾದರಿಯನ್ನೇ ನೀಡುತ್ತೆ. ಹೇಗೆ ಅನ್ನೋದನ್ನ ನೀವೇನು ಮಾಡಬೇಕು? ವಿವರಣೆ ಸಹಿತ ನೀಟಾಗಿ ಬರೀಬೇಕು.
ಗೊತ್ತಾಗ್ತಾ ಇದೆಯಲ್ಲ. ನೆಕ್ಸ್ಟು ಭಾಗ ಡಿ ಯಲ್ಲಿ ಅಲ್ಲಾದ್ದೀನ್ ಸ್ಟೋರಿಯನ್ನು ಕೇಳಿದರೆ 6 ಅಂಕದ ಪ್ರಶ್ನೆ. ನಿಜ ಜೀವನದಲ್ಲಿ ನಾವು ಅಲ್ಲಾದ್ದೀನ್ನಷ್ಟು ಅದೃಷ್ಟವಂತರಾಗಿರಲು ಸಾಧ್ಯವೇ ಇಲ್ಲ ಎಂಬುದನ್ನು ಸಮರ್ಥಿಸಿ ಅಂತ ಕೇಳಿದರೆ ನಾನು ಈ ರೀತಿಯಾಗಿ ಸ್ಟೋರಿಯನ್ನು ಬರ್ಸಿರ್ತೀನಿ ನೋಡಿ. ನೆಕ್ಸ್ಟು 6 ಅಂಕದ 16ನೇ ಪ್ರಶ್ನೆ ದತ್ತಾಂಶಗಳ ಬಗ್ಗೆ ಕೇಳಿರುವಂಥದ್ದು. ಸಂಖ್ಯಾಶಾಸ್ತ್ರವು ಅರ್ಥಶಾಸ್ತ್ರದ ಅಧ್ಯಯನಕ್ಕೆ ಹೇಗೆ ನೆರವಾಗಿದೆ ಅಂತ ಕೇಳಿದರೆ ಇಲ್ಲಿ ಈ ರೀತಿಯಾಗಿ ಪಾಯಿಂಟ್ಗಳನ್ನು ಬರೀಬೇಕು. ಆಯಿತಾ, ಇದಕ್ಕೆ ವಿವರಣೆ ಕೂಡ ಬರ್ಸಿರ್ತೀನಿ. ಅಲ್ಲಾದ್ದೀನ್ ಸ್ಟೋರಿಯನ್ನು ಸಪ್ರೇಟಾಗಿ ಹೇಳಿರ್ತೀನಿ, ಆ ವಿಡಿಯೋನ ವಾಚ್ ಮಾಡಿ. ಯಾಕಂತ ಹೇಳಿದ್ರೆ ಅಲ್ಲಾದ್ದೀನ್ ಸ್ಟೋರಿ ಸ್ವಲ್ಪ ಜಾಸ್ತಿನೇ ಬರಿಬೇಕಾಗತ್ತೆ 6 ಅಂಕಕ್ಕೆ. ಇಲ್ಲಿ ನೋಡಿ, ಇಲ್ಲಿವರೆಗೆ ಏನು ಆರ್ಥಿಕ ಯೋಜನೆಗಳು ಮತ್ತು ನೀತಿಯನ್ನು ರೂಪಿಸುವುದು ಅಂತ ಇದೆ. ಈ ಒಂದು ಇಲ್ಲಿವರೆಗಿರುವಂಥ ಪಾಯಿಂಟ್ಗಳಿಗೆ ಎಕ್ಸ್ಪ್ಲನೇಷನ್ನ ಯಾವ ರೀತಿಯಾಗಿ ಬರೀಬೇಕು ಅನ್ನೋದನ್ನ ಕೊಟ್ಟಿದ್ದೀನಿ. ಪಾಸ್ ಮಾಡಿ ಬರ್ಕೊಳ್ಳಿ, ಇಲ್ಲಿ ಎಕ್ಸ್ಪ್ಲನೇಷನ್ ಕೂಡ ಸಿಗುತ್ತೆ ಯಾರ ಹತ್ರ ಆನ್ಸರ್ ಇಲ್ಲ ಅವರಿಗೆ. ಓಕೆನಾ? ಓಕೆ, ಕೊನೆಯದಾಗಿ ಕಾರ್ಯಭಾರ ಆಧಾರಿತ ಪ್ರಶ್ನೆ ಕೇಳಿರುವಂಥದ್ದು. ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಸಮೀಕ್ಷೆ ನಡೆಸಲು ಯಾವುದಾದ್ರೂ 5 ಪ್ರಶ್ನೆಗಳನ್ನು ರಚಿಸಿ ಅಂತ ಹೇಳಿದರೆ ಕರೆಕ್ಟಾಗಿ ಬರ್ಕೊಳ್ಳಿ. ಇದು 100% ನಿಮಗೆ ಮಾರ್ಕ್ಸ್ ಸಿಗುತ್ತೆ ಈ ರೀತಿಯಾಗಿ ಬರೆದ್ರೆ. ಹೀಗೆ ಬರಿಬೇಕು, ಯಾವ ರೀತಿ ಕಾಲಮ್ ಹಾಕೋಬೇಕು, ನಂಬರ್ ಎಷ್ಟು ಕೊಡಬೇಕು ಎಲ್ಲ ನೋಡಿಕೊಂಡು ಕ್ಲೀನಾಗಿ ಬರೀರಿ. ಓಕೆನಾ? ಈ ರೀತಿಯಾಗಿ ಉತ್ತರವನ್ನು ಬರೀಬೇಕು. ಸೊ ಇಲ್ಲಿಗೆ ನಿಮಗೆ ನಿಮ್ಮ ಪ್ರಥಮ PUC ಘಟಕ ಪರೀಕ್ಷೆ 1 ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಾಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ಏನೇನು ಇನ್ಫಾರ್ಮೇಷನ್ ಕೊಡಲಿಕ್ಕೆ ಸಾಧ್ಯ ಇದೆ ಅಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಸೊ ಮಿಸ್ ಮಾಡಬೇಡಿ. ಈ ಒಂದು ವೀಡಿಯೋಸ್ಗಳನ್ನ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಕೂಡ ಶೇರ್ ಮಾಡಿ. ನೆನಪಿರಲಿ, ಇವತ್ತಿನಿಂದ ನಿಮಗೆ 2026-27 ಈ ವರ್ಷ ಓದ್ಕೊಳ್ಬೇಕಾಗಿರುವಂತಹ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ನ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು. ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.